ಸ್ನೇಹಿತರೆ ನಮಸ್ತೆ. ನಾವಿವತ್ತು ಎಲ್ಲಿದ್ದೀವಿ ಅಂದರೆ ಮತ್ತಿಕೆರೆ ಹತ್ರ ಇರುವಂತಹ ಚಾಲುಕ್ಯ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹತ್ರ ಇದ್ದೀವಿ. ಇಲ್ಲಿ ಬಾರ್ ಅಂದ ತಕ್ಷಣ ತುಂಬ ಜನ ಏನು ಅಂದ್ಕೊಳ್ಳೋದಂದರೆ ಇಲ್ಲ ಡ್ರಿಂಕ್ಸ್ ಅಷ್ಟೇ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಬಾರ್ ಇರೋದು ಕೆಲವರಿಗೆ ಇಷ್ಟ ಆಗಲ್ಲ. ಈ ರೋಡಲ್ಲಿ ಬಾರ್ ಇರಬಾರ್ದಪ್ಪ ಅಂತ ಹೇಳ್ಬಿಟ್ಟು ತುಂಬ ಜನ ಅಂತಾರೆ. ಬಟ್ ಬಾರ್ ಇಟ್ಕೊಂಡ್ರೂ ಕೂಡ ಈ ಓನರ್ ಮನಸ್ಸು ಎಷ್ಟು ಶುದ್ಧವಾಗಿದೆ, ಎಷ್ಟು ಒಳ್ಳೆಯದಿದೆ ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಪ್ರತಿದಿನ ಒಂದು ದಿನವೂ ಮಿಸ್ ಆಗ್ದಂಗೆ ಪ್ರತಿದಿನ ಇಲ್ಲಿ ಊಟನ ಕೊಡ್ತಾರೆ. ಇವಾಗೇನು ನೀವು ನೋಡ್ತಾ ಇದ್ದೀರಲ್ಲ, ಈಗ ರೈಸ್ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ಇಲ್ಲ ಡಿಫ್ರೆಂಟಾಗಿ ಎಷ್ಟು ಬೇಕಾದ್ರೂ ಹಾಕ್ಸ್ಕೋಬೋದು. ಇಷ್ಟೇ ಅಂತಿಲ್ಲ, ನೀವು ಏನಾದ್ರು ಮನೆಗೆ ತೊಗೊಂಡೋಗ್ತೀನಿ ಅಂದರೆ ಒಂದು ಬಾಕ್ಸ್ ತಂದು ಮನೆಗೂ ತೊಗೊಂಡೋಗ್ಬೋದು. ಇಲ್ಲಿ ಕೆಲವರು ಹೇಳೋ ಪ್ರಕಾರ ಏನು ಅಂದರೆ 3 ತಿಂಗಳಿಂದ ಆಯಿತು ನಮ್ಮ ಮನೇಲಿ ಅಡುಗೆ ಮಾಡೋರಿಲ್ಲ, ನಾನು ಬಂದು ತೊಗೊಂಡೋಗ್ತೀವಿ, ನಾನು ನಮ್ಮ ಮಕ್ಕಳಿಗೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರತಿದಿನ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಯಾರ್ಯಾರು ತಿಂತಾ ಇದ್ದಾರೆ ಅದೇ ರೀತಿ ಅವ್ರನ್ನ ಮಾತಾಡ್ಸೋಣ, ಹೇಗಿದೆ ಅಂತ ನೋಡೋಣ. ತುಂಬ ಸಂತೋಷ. ಊಟ ಕೊಡ್ತಾವ್ರೆ ದಿನ 100-105 ಜನಕ್ಕೆ ಊಟ ಕೊಡ್ತಾವ್ರೆ. ತುಂಬ ಸಂತೋಷ ಆಗ್ತಾಯಿದೆ. ಒಂದು 10 ತಿಂಗಳಿಂದ ಬರ್ತಾ ಇದ್ದಲ್ಲ, 1 ವರ್ಷದ ಮೇಲೆ 2 ತಿಂಗಳಾಯ್ತು ಸರ್. ನಾನು 1 ವರ್ಷದಿಂದ ತಿಂತಾಯಿದ್ದೀನಿ ಸರ್ ಊಟ. ಹೌದು ಸರ್. ನನಗೆ ಮಧ್ಯಾಹ್ನ ಊಟ ಇಲ್ಲೇ, ನನಗೂ ನನ್ನ ಮಗನಿಗೂ ನಾವು ಇಲ್ಲೇ ಊಟ ಮಾಡ್ತೀವಿ. ನೋಡಿ ಇಲ್ಲಿ ಮಾಡೋಕ್ಕಾಗಲ್ಲ, ಸ್ವಲ್ಪ ಬಾಕ್ಸಲ್ಲಿ ತೊಗೊಂಡೋಗಿ ಒಂಚೂರು ಚಟ್ನಿ ಗಿಟ್ನಿ ಮಾಡ್ಕೊಂಡು ಹೊಟ್ಟೆ ತುಂಬ ವೇಸ್ಟ್ ಮಾಡಿದ್ರೆ ಅನ್ನ ತಿಂತೀವಿ ಸರ್. ಹೌದು ಸರ್. ನಿಜ, ನಾವು ಓನರ್ ಸಿಕ್ಕಿರೋವತ್ತು ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ, ನೀವು ಕುಟುಂಬ ಬೆಳೀಲಿ. 10 ಜನಕ್ಕೆ ಹೊಟ್ಟೆ ತುಂಬಿಸ್ತಾ ಇದ್ರೆ ಅನ್ನ ಹಾಕಿದವ್ರು ಯಾವತ್ತೂ ಹಾಳಾಗಲ್ಲ ಸರ್. ಹೆಲ್ಪ್ ಮಾಡೋ ಇದ್ದಾರೆ, ನಿಜಲ್ಲಿ ಕೊಡ್ತಾರೆ ಅಂದರೆ ಅವ್ರ ಕುಟುಂಬ ಚೆನ್ನಾಗಿರಲಿ ಸರ್. ಇವರು ಚೆನ್ನಾಗಿ ಬಡಿಸ್ತಾರೆ ಬಂದೇಟಿ ನಮಗೆ ಪ್ರೀತಿಯಿಂದ. ಒಂದು ತುತ್ತನ್ನ ಸ್ವಲ್ಪ ತೊಗೊಂಡೋಗಿ ತಿಂತಾರೆ, ಸಂತೋಷದಿಂದ ಆಗ್ತಾರೆ ಸರ್. ಒಳ್ಳೇದಾಗಲಿ ಸರ್. ಅನ್ನಪೂರ್ಣೇಶ್ವರಿ ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಲಿ ಸರ್. ಈಗ ನಿಮ್ಮ ಥರ ಎಷ್ಟೊಂದು ಜನ ಬಂದು ಊಟ ಮಾಡ್ತಾರೆ? ಸುಮಾರು 100 ಜನಕ್ಕೆ ಮೇಲೆ ಊಟ ಮಾಡ್ತಾರೆ ಸರ್. 200 ಜನ ಊಟ ಮಾಡ್ತಾರೆ ಸರ್. ಹಾಂ ಹೌದು, ಒಂದು ಪಾತ್ರೆ ತುಂಬ ಸರ್. ತುಂಬ ಚೆನ್ನಾಗಿದೆ ಸರ್. ಊಟ ಮಾತ್ರ ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದು ಸರ್. ಸ್ವಲ್ಪ ಬಿಸಿ ತಿನ್ನೋಕ್ಕಾಗಲ್ಲ. ಮನೆಗೆ ತೊಗೊಂಡೋಗಿ ಒಂದು ಸ್ವಲ್ಪ ಚಟ್ನಿ ಗಿಟ್ನಿ ಮಾಡಿಕೊಂಡು ಒಂದು ತೂತು ಅನ್ನ ವೇಸ್ಟ್ ಮಾಡಿದ್ರೆ ಊಟ ಮಾಡ್ತೀವಿ ಸರ್. ಹೊಟ್ಟೆ ತಿಂದು ಹೌದು ತಗೊಂಡು ಹೋಗ್ತೀವಿ ಸರ್. ನಾನು ಇಲ್ಲನ್ನಲ್ಲ, ಕೊಡ್ತಾರೆ, ಅನ್ನ ವೇಸ್ಟ್ ಮಾಡಬಾರ್ದು. 2 ವರ್ಷ ಎಷ್ಟು 5 ವರ್ಷದಿಂದ ತಿಂತಾಯಿದ್ದೀವಿ. ಊಟ ಎಲ್ಲ ಸೂಪರಾಗೈತೆ, ಟೇಸ್ಟ್ ಮಾತ್ರ ಚೆನ್ನಾಗಿದೆ. ಒಂದು 5 ವರ್ಷದಿಂದ ಕೊಡ್ತಾ ಇದ್ದಾರೆ. ದಿನ ಬರ್ತೀವಿ ನಾವು. ಹಾಂ, ಪಾರ್ಸಲ್ ಯಾವಾಗ ನಾಷ್ಟ ಮಾಡ್ಕೊಂಡು ಹೋಗ್ತೀವಿ, ಪಾರ್ಸಲ್ ಮಧ್ಯಾಹ್ನ ತೊಗೊಂಡು ಹೋಗ್ತೀವಿ. ಆ ಥರ ಮಧ್ಯಾಹ್ನ ಸೂಪರಾಗಿ ತುಂಬ ಚೆನ್ನಾಗಿ ಅನುಕೂಲ. ಬಿಸಿ ಕೊಡ್ತಾ ಇದ್ದಾರೆ, ಚೆನ್ನಾಗೈತೆ. ಊಟ ಮಾತ್ರ ಸೂಪರಾಗೈತೆ. ಮಾಡೋರಿಗೆ ಏನು ತುಂಬ ಥ್ಯಾಂಕ್ಸ್. ಈ ಥರ ಅದಕ್ಕೆ ವೇಸ್ಟ್ ಮಾಡಬಾರ್ದು ಯಾರು, ಅದಕ್ಕೆ ಬಾಯ್. ಚೆನ್ನಾಗೈತೆ. ಎಷ್ಟು ದಿನ ಬರ್ತಾ ಇದೆ ಸರ್? ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ಒಂದು ವಾರ. ನಿಮ್ಗೆ ಹೆಂಗೆ ಗೊತ್ತಾಯ್ತು ಊಟ ಫ್ರೀ ಕೊಡ್ತಾರೆ ಅಂತ? ಮಾಮೂಲಿ ಹಿಂಗೆ ಇರ್ತಾರಲ್ಲ, ಹೇಳಿದ್ರು ಬಂದೀವಿ. ನೀವೇನು ಕೆಲಸ ಮಾಡೋದು? ಏನು ಕೆಲಸ ಮಾಡಿ? ಟಾಟಾ ಇನ್ಸ್ಟಿಟ್ಯೂಟ್. ಇಲ್ಲ, ಹೌದಾ? ಈಗ ನೋಡಿ, ಈ ಥರ ಫ್ರೀ ಊಟ ಕೊಡೋದು ಎಷ್ಟು ಅನುಕೂಲ ಆಗುತ್ತೆ. ಅದೇ ಚೆನ್ನಾಗೈತೆ. ಊಟ ಚೆನ್ನಾಗೈತೆ. ಊಟ ಚೆನ್ನಾಗಿದೆ. ಫ್ರೀ ಕೊಡೋರಿಗೆ ಏನು ಹೇಳ್ತೀರಾ? ಫ್ರೀ ಕೊಡ್ತಾ ಇರಲ್ಲ, ಅವ್ರಿಗೆ ಏನು ಹೇಳಿ? ಅವ್ರಿಗೆ ಥ್ಯಾಂಕ್ಸ್ ಕೇಳಬೇಕು. ಥ್ಯಾಂಕ್ಸ್ ಹೇಳಬೇಕು, ವಂದನೆ ಮಾಡಬೇಕು. ಇವತ್ತಿನ ಕಾಲದಲ್ಲಿ ಒಬ್ರಿಗೆ ₹1 ಹೆಲ್ಪ್ ಮಾಡಲ್ಲ. ಮಾಡಿದ್ರೆ ಹಾಂ ಡೈಲಿ ಕೊಡ್ತಾರೆ. ಅವ್ರಿಗೆ ಕೇಳಿ ಅಲ್ಲ. ಓಕೆ, ಫ್ರೀ ಕೊಡ್ತಾ ಇರಲ್ಲ, ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ? ಅನುಕೂಲ ಐತೆ. ಅನುಕೂಲ ಇದೆಯಾ? ಇಲ್ಲ, 1 ತಿಂಗಳಿಂದ. 1 ತಿಂಗಳಿಂದ ದಿನ ಬಿಟ್ಟು. ಏನು ಕೆಲಸ ಮಾಡ್ತಾವೆ? ಗಾರೆ ಕೆಲಸ ಮಾಡಿ. ಗಾರೆ ಕೆಲಸ ಮಾಡೋದ್ರಿಂದ ಇದು ಮಧ್ಯಾಹ್ನ ಒಂದು ಹೊತ್ತು ಬರ್ತೀವಿ. ಇಲ್ಲ ಅಂದರೆ ಮನೆಯಿಂದ ತರೋಕ್ಕೆ ಕಷ್ಟ ಆಗ್ಬಿಡುತ್ತೆ. ಹೌದು ಸರಿ. ಎಷ್ಟು ಜನ ಇದ್ದೀರಾ ನೀವು? ಎಷ್ಟು ಜನ ಬಂದಿದ್ದೀರಾ? ನಾವು 2 ಬಂದಿದ್ದೀವಿ. ಹಾಂ, ಟೇಸ್ಟ್ ಆಗಿದೆಯಾ? ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಈಗ ಫ್ರೀ ಕೊಡ್ತೀರಾ, ಈ ಥರ ಫ್ರೀ ಕೊಡೋರಿಗೆ ಏನು ಹೇಳ್ತೀರಾ? ಥ್ಯಾಂಕ್ಸ್ ಹೇಳ್ಬೇಕು ಸರ್. ಥ್ಯಾಂಕ್ಸ್ ಹೇಳ್ತೀರಾ? ಥ್ಯಾಂಕ್ಸ್ ಹೇಳಿ ಕೈ ಮುಗಿಬೇಕು. ಪುಣ್ಯ ಬರಲಿ ರೀ. ಪುಣ್ಯ ಬರಲಿ ಅವರಿಗೆ. ಅಷ್ಟೇ. ಫ್ರೀ ಊಟ ಕೊಡ್ತೀರಾ, ಹೇಗೆ ಅನಿಸ್ತಿದೆ ನಿಮಗೆ? ಚೆನ್ನಾಗಿದೆ. ಎಷ್ಟು ದಿನ ಬರ್ತಾ ಇದ್ದೀರಾ? ನಾನು ಒಂದು 6 ತಿಂಗಳು 6 ತಿಂಗಳಿಂದ ಬರ್ತಾ ಇದ್ದೀರಾ? 6 ತಿಂಗಳು ತಿಂಗಳಾಯ್ತು. ಹಾಂ, ಪ್ರತಿದಿನ ಬರ್ತಾರೆ ಈ ಟೈಮ್ಗೆ? ಹೌದು. ಓಕೆ, ಏನೇನೆಲ್ಲ ಕೊಡ್ತಾರೆ ಇಲ್ಲಿ? ಚಿತ್ರಾನ್ನ, ಪುಳಿಯೋಗರೆ, ಪಲಾವು, ಟೊಮೊಟೊ ಬಾತು, ಒಂದೇ ದಿನ ಒಂದೊಂಥರ ಇರುತ್ತೆ. ಓಕೆ, ಈ ತಗೊಳ್ಳೋರಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಬಡವರಿಗೆ? ಚೆನ್ನಾಗಿದೆ. ಓಕೆ, ನೋಡಿ, 100 ಜನ ಬರ್ತಾರೆ. ಹೌದು. ಒಂದಿನ ಊಟ ಹೊರಗಡೆ ಹೋದ್ರೆ ₹40-50 ಕೊಡಬೇಕು. ಒಳ್ಳೆ ಸೇವೆ ಆಗುತ್ತೆ ಅಂತಲ್ಲ. ಚೆನ್ನಾಗಿದೆ. ಒತ್ತಲ್ಲಿ ಚೆನ್ನಾಗಿದೆ. ಹೆಲ್ಪು ಹೆಲ್ಪು ಚೆನ್ನಾಗಿದೆ. ಅಲ್ಲ, ಕೊಡ್ತಾರೋ ಮಾಲೀಕರಿಗೆ ಏನು ಹೇಳ್ತಾರೆ? ಒಳ್ಳೆಯದಿನ ಐತೆ. ಆಗಿರುತ್ತೆ. ಎಷ್ಟು ದಿನ ಬರ್ತಾ ಇದ್ದೀರಾ? ನಾನು ಒಂದು 4 ತಿಂಗಳಿಂದ ಬರ್ತಾ ಇದ್ದೀನಿ. 4 ತಿಂಗಳಿಂದ ಬರ್ತಾ ಇದ್ದೀರಾ?
ಏನೆಲ್ಲ ಕೊಡ್ತಾರೆ ಇಲ್ಲಿ? ಇಲ್ಲಿ ಸರ್ ಪಲಾವು ಮತ್ತು ಗೀ ರೈಸು ಎಲ್ಲ ಚೆನ್ನಾಗಿರುತ್ತೆ. ಟೇಸ್ಟ್ ಎಲ್ಲ ಹೇಗಿದೆ? ಟೇಸ್ಟ್ ಎಲ್ಲ ಸೂಪರ್ ಸರ್, ಹೋಟ್ಲಲ್ಲಿ ಹೆಂಗಿರುತ್ತೆ ಹಂಗಿರುತ್ತೆ. ಈಗ ಇದೇ ಫುಡ್ ಹೊರಗಡೆ ತಿನ್ನಬೇಕು ಅಂದರೆ 50ರಿಂದ 100 ರೂಪಾಯಿ ಬೇಕು. ಹಾಂ ಬೇಕು ಸರ್. ಇಲ್ಲಿ ಟೀ ಕೊಡೋದು ನಿಮಗೆ ಎಷ್ಟು ಅನುಕೂಲ ಆಗುತ್ತೆ? ಸರ್ ಮನೆಗೂ ತೊಗೊಂಡು ಹೋಗ್ಬೋದು, ತಿನ್ಬೋದು. ಆಚೆ ಕಡೆ ಡ್ರೈವರ್ಗಳಿಗೆ, ಆಟೋ ಓಡಿಸೋರಿಗೆ, ಸ್ಕೂಲ್ ಮಕ್ಕಳಿಗೆ, ಅಕ್ಕಪಕ್ಕ ಕೆಲಸ ಮಾಡೋರು ಎಲ್ಲ ತಿಂತಾರೆ. ತುಂಬ ಜನ ಕೆಲಸ ಮಾಡೋದೇ ತಿಂತಾರೆ. ಹೊಟ್ಟೆ ತುಂಬ ಕೊಡ್ತಾರೆ. ಹಾಂ ಎಷ್ಟು ಬೇಕು ಅಷ್ಟು ಕೊಡ್ತಾರೆ, ಮನೆಗೂ ಕೊಡ್ತಾರೆ. ನೀವೇನು ಮಾಡೋದು? ನಾವು ಡ್ರೈವರ್ ಅಣ್ಣ. ತುಂಬ ಹೆಲ್ಪ್ ಆಗುತ್ತೆ. ಹಾಂ ಹೆಲ್ಪ್ ಆಗುತ್ತೆ ಅಣ್ಣ. ಈಗ ಈ ಏನು ಕಡೆ ಹೇಳ್ತೀರಾ ಬಂದಾಗ ಅವ್ರಿಗೆ? ಸರ್ ಈಗ ಫ್ರೀ ಕೊಡ್ತಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ತುಂಬ ಜನ ಸರ್ವಿಸ್ ಮಾಡ್ತಾರೆ ಇಲ್ಲಿ, ಎಲ್ಲ ಹೆಲ್ಪ್ ಆಗುತ್ತೆ ಜನಗಳಿಗೆ, ಮೈಂಟೈನ್ ಮಾಡ್ತಾರೆ ಚೆನ್ನಾಗಿ. ಥ್ಯಾಂಕ್ ಯು ಸರ್. ಹಾಂ ನಮಸ್ತೆ. ಸರ್ ಫ್ರೀ ಊಟ ಕೊಡ್ತೀರಲ್ಲ, ಬಂದಿರಲ್ಲ, ಹೇಗೆ ಅನಿಸ್ತಾ ಇದೆ? ಪರವಾಗಿಲ್ಲ ಅನ್ನಿಸ್ತಾ ಇದೆ. ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ನಾವು ಯಾವಾಗ ಒಂದು ದಿವಸ ಬರ್ತೀವಿ. ಯಾವಾಗ ಒಂದು ದಿವಸ ಬರ್ತೀರಾ? ಏನೆಲ್ಲ ಕೊಡ್ತಾರೆ ಇಲ್ಲಿ? ಡೈಲಿ ರೈಸ್ ಬಾತ್ ಕೊಡ್ತಾರೆ. ಎಷ್ಟು ಬೇಕಾದ್ರೂ ಕೊಡ್ತಾರಾ? ಕೊಡ್ತಾರೆ, ಕೊಡ್ತಾರೆ. ಇಲ್ಲೇ ಕೊಡ್ತಾರೆ, ಪಾರ್ಸಲ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಎಲ್ಲ ಫ್ರೀ. ಹ್ಞೂ. ಈಗ ಫ್ರೀ ಹೊರಗಡೆ ಇವತ್ತು ಈ ಕಾಲದಲ್ಲಿ ಒಬ್ಬರು 1 ರೂಪಾಯಿ ಹೆಲ್ಪ್ ಮಾಡೋಣ ಅಂತ ಇಷ್ಟು ಜನಕ್ಕೆ ಊಟ ಫ್ರೀ ಊಟ ಕೊಡ್ತಾರೆ, ಏನು ಅನಿಸ್ತದೆ? ಎಲ್ಲ ಒಳ್ಳೆಯದು ಅನ್ನಿಸ್ತಾ ಇದೆ. ಎಲ್ಲ ಒಳ್ಳೆಯದು ಅನಿಸ್ತದೆ. ಫ್ರೀ ಊಟ ಕೊಡೋರಿಗೆ ಏನು ಹೇಳ್ತೀರಾ? ಒಳ್ಳೇದಾಗಲಿ ಅಂತ. ಖುಷಿ ಐತೆ ಪಾಪ. ಇವರು ರೋಡಲ್ಲಿರೋರು ಅವರು ಇವರೆಲ್ಲ ಬಂದು ಊಟ ಇಸ್ಕೊಂಡು ತಿಂತಾರೆ. ಖುಷಿ ಐತೆ. ನಾನು ಒಬ್ಬ ಕ್ಯಾಬ್ ಡ್ರೈವರು, ನಾನು ಇಸ್ಕೊಂಡು ತಿಂತಾ ಇದ್ದೀನಿ. ಒಳ್ಳೇದು. ಅಂದ್ರೆ ಇವತ್ತೇ ಫಸ್ಟ್ ಮುಂಚೆ ಬಂದು ಇವತ್ತೇ ಫಸ್ಟ್. ಇವತ್ತೇ ಫಸ್ಟ್ ನೋಡಿದ್ರೆ ಈಗ ಹಾಂ ನೋಡ್ರಿ. ಈಗ ತುಂಬ 4 ವರ್ಷದಿಂದ ಕೊಡ್ತಾ ಇದಾರಂತೆ. ಹಾಂ ಹೇಗೆ ಅನ್ಸುತ್ತೆ? ದಿನ ಇಲ್ಲ ಅಣ್ಣ, ನಾನು ಇವತ್ತೇ ನೋಡಿರೋದು. ಹಂಗಾಗಿ ದಿನ ಕೊಡ್ತಾರಂತೆ, ಹೇಗೆ ಅನ್ಸುತ್ತೆ ಅಂತ? ಖುಷಿ ಆಗುತ್ತೆ. ಈಸ್ಕೊಂಡು ತಿನ್ನಲಿ ಪಾಪ. ಇರ್ತಾರೆ ವ್ಯಾಪಾರ ಮಾಡೋರು, ಅವರು ಇವರು ಎಲ್ಲ ಇರ್ತಾರೆ. ಈಸ್ಕೊಂಡು ತಿನ್ನಲಿ. ಈಗ ಇದೇ ನೀವು ಹೋಟೆಲ್ಗೆ ಹೋಗಿ ತಿನ್ನಬೇಕು ಅಂದರೆ ಎಷ್ಟಾಗುತ್ತೆ? ಆಗುತ್ತೆ ಅಣ್ಣ. ಒಂದು ಟೈಮ್ ಊಟ ಮಾಡಬೇಕು ಅಂದರೆ ಒಂದು 50-60 ರೂಪಾಯಿ ಆಗುತ್ತೆ. ಒಂದು ಟೈಮ್ ಊಟ ಸಿಕ್ಕಿದ್ರು ಆಟೋ ಡ್ರೈವರ್ಗೆ ಆಗ್ಬೋದು, ಅವ್ರಿಗೆ ಆಗ್ಬೋದು, ಎಲ್ಲರಿಗೂ ಖುಷಿ ಆಗುತ್ತೆ ಅದು. ಹಂಗಾಗಿ ಖುಷಿ ಆಯ್ತಾ? ಇಲ್ಲಿ ಸಿಕ್ಕಿದ್ರೆ? ಆಯ್ತು ಅಣ್ಣ, ಖುಷಿ ಆಯ್ತು. ಅನ್ನ ಅಲ್ವಾ, ಯಾರು ಕೊಟ್ರು ಈಸ್ಕೊಂಡು ತಿನ್ಬೇಕಷ್ಟೇ. ಕೆಲವರು ಅಲ್ಲೇ ಕೊಡ್ತಾರೆ, ಇವ್ರು ಪಾರ್ಸಲ್ ಸಹ ಕೊಡ್ತಾರೆ. ಹೌದು. ಹಾಂ ಈಸ್ಕೊಂಡು ತಿನ್ನಲಿ ಅಣ್ಣ, ಒಳ್ಳೇದು. ಗಾಡಿ ನಿಲ್ಸಿದ್ರೆ ಜಾಮ್. ಹಲೋ, ನಮಸ್ತೆ. ನಮಸ್ತೆ ಸರ್. ಫ್ರೀ ಊಟ ಕೊಡ್ತಾಯಿದ್ರೆ ಹೇಗೆ ಅನಿಸುತ್ತೆ? ಖುಷಿ ಆಗುತ್ತೆ ಸರ್. ಆ್ಯಕ್ಚುಲಿ ಏನಂದರೆ ಇಲ್ಲಿ ದಿನಕ್ಕೆ ಪ್ರತಿನಿತ್ಯ ಒಂದು 80 ಜನ ಊಟ ಮಾಡೋ ಸಾಮರ್ಥ್ಯ ಇದೆ ಇಲ್ಲಿ. ಪರವಾಗಿಲ್ಲ. ಬೀದಿ ವ್ಯಾಪಾರಿಗಳು ಮತ್ತು ತಿರ್ಗಾ ಇಲ್ಲಿ ಫುಡ್ ಡೆಲಿವರಿ ಬಾಯ್ಸು ಮತ್ತು ಬಡವರು ಬಗ್ಗರು ಎಲ್ಲ ಆಟೋ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸು ಏನೇನು ಪ್ರತಿನಿತ್ಯ ದಿನ ಊಟ ಕೊಡ್ತಿದ್ದಾರೆ, ಅವ್ರಿಗೆ ದೇವರು ಚೆನ್ನಾಗಿಟ್ಟಿರಲಿ. ನೀವು ಇವತ್ತು ಫಸ್ಟ್ ಟೈಮ್ ಮುಂಚೆ ಬಂದಿದ್ದೀರಾ? ಇಲ್ಲ, ಪ್ರತಿನಿತ್ಯ ಇಲ್ಲೇ ಮಾಡ್ತೀವಿ ಸರ್. ದಿನ ಬರ್ತಾ ಇದ್ದೀರಾ? ಆ್ಯಕ್ಚುಲಿ ನಾನು 3-4 ತಿಂಗಳಿಂದ ಇಲ್ಲೇ ಮಾಡ್ತಾಯಿದ್ದೀನಿ. ದಿನ ಬರ್ತೀರಾ? ಪ್ರತಿನಿತ್ಯ ಸರ್. ಏನೆಲ್ಲ ಕೊಡ್ತಾರೆ ನಿಮ್ಮ ಬರ್ತೀರಾ? ದಿನ ಊಟ ಮಾಡ್ತೀವಿ ಸರ್ ಇಲ್ಲಿ, ದಿನ ನಂತರ ಬೇರೆ ಕೊಡ್ತಾರೆ? ಪ್ರತಿನಿತ್ಯ ಸರ್. ಹಾಂ, ಓಕೆ. ನಿಮ್ಗೆ ಈಗ ದಿನ ಬರ್ತೀರಲ್ಲ, ಎಷ್ಟು ಖುಷಿ ಆಗುತ್ತೆ ಅಂದರೆ? ತುಂಬ ಖುಷಿ ಆಗುತ್ತೆ ಸರ್. ಹೊಟ್ಟೆ ತುಂಬ ಅಷ್ಟು ಊಟ ಸಿಗುತ್ತೆ. ತುಂಬ ಪ್ರತಿನಿತ್ಯ ಸಿಗುತ್ತೆ ಇಲ್ಲಿ. ಕೆಲಸ ಮಾಡೋದು? ಹಾಂ ಸರ್, ನೀವೇನು ಕೆಲಸ ಮಾಡೋದು? ಝೆಪ್ಟೋದಲ್ಲಿ ಡೆಲಿವರಿ ಬಾಯ್ಸ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ. ಈಗ ಡೆಲಿವರಿ ಬಾಯ್ಸ್ಗೆಲ್ಲ ತುಂಬ ತೊಂದರೆ ಇರುತ್ತೆ. 50-100 ರೂಪಾಯಿಗೆಲ್ಲ ಎಲ್ಲೆಲ್ಲೋ ಬರ್ತೀವಿ. ಹಾಂ ಸರ್, ಅದೇ ಸರ್. 50 ರೂಪಾಯಿ ಉಳಿಸಿದ್ರೆ ಪರವಾಗಿಲ್ಲ ಸರ್. ದಿನ ಏನಿಲ್ಲ ಅಂದ್ರೆ ಒಂದು 200, ಮ್ಯಾಕ್ಸಿಮಮ್ 200 ಮಿಕ್ಕುತ್ತೆ ಸರ್ ಬಡವ್ರಿಗೆ. ಬಡವ್ರ ಪರವಾಗಿ ಅವರಿಗೆ ಕೃತಜ್ಞತೆ ಹೇಳ್ತೀವಿ ಸರ್. ಫ್ರೀ ಕೊಡ್ತಾರಲ್ಲ, ಅವ್ರಿಗೆ ಏನು ಹೇಳ್ತೀರಾ? ಓನರಿಗೆ ಹಾಂ ಸರ್, ಓನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಧನ್ಯವಾದಗಳು ಹೇಳ್ತೀವಿ ಸರ್. ಆ್ಯಕ್ಚುಲಿ ಬಡವರಿಗೆ ಹೆಲ್ಪ್ ಮಾಡ್ತಾ ಇರೋದು ತುಂಬ ಖುಷಿ ಆಗುತ್ತೆ. ಅವರಿಗೆ ದೇವರು ಆಯುಸ್ ಕೊಟ್ಟು 100 ವರ್ಷ ಆಯುಸ್ ಕೊಟ್ಟು ಸುಖವಾಗಿರಲಿ. ಅನ್ನದಾನ ಮಾಡೋದು. ನಾವು ಡೈಲಿ 26 kg ಅಕ್ಕಿ ಹಾಕೋದು. ಡೈಲಿ ಒಂದೊಂದು ಥರ ಕೊಡ್ತಾವೆ. ಏನು ಉದ್ದೇಶಕ್ಕೋಸ್ಕರ ಕೊಡ್ತೀರಾ? ಅದು ಅನ್ನದಾನ ಅಂತ, ಜನಗಳಿಗೆ ಅನ್ನದಾನ ಅಂತ ಕೊಡೋದು ನಾವು, ಗೊತ್ತಾ? ಅದಕ್ಕೆ ಅಷ್ಟೇ. ಅವರೆಲ್ಲ ಬಂದು ಕಾಯ್ಕೊಬಂದು ಕೂತ್ಕೋತಾರೆ ಜನ. ಎಲ್ಲ ಬಡವರು ಇವರು ಇದ್ದರೆ ಅವರು ಈಸ್ಕೊಯ್ತಾರೆ, ಊಟ ಮಾಡ್ತಾರೆ. ಹಾಂ, ಇದು ಓನರು ಅವ್ರ ತಂದೆ ವೆಂಕಟೇಶ್ ಅಂತ, ಅವ್ರ ಮಗ ಭರತ್ ಅಂತ, ಅವ್ರು ಮಾಡ್ತಾ ಇರೋದು ನಾನು ಕೊಡೋದು. ಓಕೆ. ಕೆಲವರು ದುಡ್ಡಿದ್ದು ಪಾಪ, ಕೆಲವರಿಗೆ 1 ರೂಪಾಯಿ ಹೆಲ್ಪ್ ಮಾಡೋದು ಅರ್ಥದಲ್ಲಿ ದಿನನಿತ್ಯ ಇನ್ನೊಂದು ಹೌದು. ಹಾಂ, ಅವ್ರ ಜೊತೆ ಕೆಲಸ ಮಾಡೋದು ಎಷ್ಟು ಖುಷಿ ಇದೆ? ಯಾರು ಹೇಳಿ? ಈಗ ಅವ್ರ ಜೊತೆ ಇದೆಲ್ಲ ಮಾಡ್ತಿರಲ್ಲ, ಕೆಲಸ ಮಾಡ್ತಾ ಇರಲ್ಲ, ಖುಷಿ ಆಗ್ತಿದೆ ಅಂತ ನಿಮಗೆ? ನಾವು ಬಂದು 1 ವರ್ಷ ಮೇಲೆ 2 ತಿಂಗಳಾಯಿತು. ಇದು ನಾನು ಪಂಚಮಿಂದ ಬರೀ ಅನ್ನದಾನ ಮಾಡಿದೆ. ನೀವು ಇದಕ್ಕೆ ಅಂತ ಇದು ಮಾಡಿದ್ದೀರಾ? ಹಾಂ, ಅನ್ನದಾನ ಮಾಡಿದೆ. ಅವರು ನೀವು ಅಡುಗೆ ಎಲ್ಲ ಏನು ಮಾಡ್ತಾರೆ? ಅದಕ್ಕೆ ಬೇರೆ ಅವರು ಇಲ್ಲಿ ಒಳಗಡೆ ಹೋದ್ರು. ಇದು ಫಸ್ಟ್ ಕೊಡ್ತಾ ಇದ್ರಲ್ಲ ಅವರು, ಅವ್ರು ಕೊಡ್ತಾ ಇದ್ದಾರೆ. ಅಡುಗೆ ಬೇರೆ ಇದ್ದಾರೆ. ಹಾಂ, ನೀವೆಲ್ಲ ಮೇಂಟೈನ್ ಮಾಡೋದು ನೀವಾ? ಹ್ಞೂ, ಅಡ್ಮಿಟ್ ಮಾಡೋರು ನಾವು. ಇಲ್ಲಿ ಯಾವ ಥರ ಜನ ಬರ್ತಾರೆ ಊಟಕ್ಕೆ? ಹ್ಞೂ, ನೋಡಿ ಇದು ಊಟಕ್ಕೆ ಬರ್ತಾರೆ ಜನ. ಯಾರ್ಯಾರು ಯಾವ ಥರ ಬರ್ತಾರೆ? ಈಗ ಡೆಲಿವರಿ ಬಾಯ್ಸು ಇಲ್ಲ ಅಂದ್ರೆ ಬೇರೆ ಯಾವ ಥರ ಬರ್ತಾರೆ? ಎಲ್ಲ ಬರ್ತಾರೆ. ನೀವು ಬಡವರು, ಅವರು ಇವರು ಸಾಹುಕಾರರು ಅವರೆಲ್ಲ ಬರ್ತಾರೆ. ಎಲ್ಲ ಪಾಪ ಏನು ಮಾಡಿದ್ರು ಅದಕ್ಕೋಸ್ಕರ ಅಷ್ಟೇ. ಹಾಗೆ ಆಗ್ತೀರಿ ಹಾಂ, ಆಗ್ತಿಲ್ಲ ಮಾತಾಡಿ. ಈಗ
ಒಂದು ಹೊತ್ತಿನ ಊಟಕ್ಕೆ ನೀವು ಹೊರಗಡೆ ಎಲ್ಲ ಹೋಗ್ತೀನಿ ಅಂದ್ರೆ 40 ರಿಂದ 50 ರೂಪಾಯಿ ಆಗುತ್ತೆ. ಏನು ಹೇಳಿ ಹೊರಗಡೆ ಹೋಗ್ತೀನಿ ಅಂದ್ರೆ 40 ರಿಂದ 50 ರೂಪಾಯಿ ಆಗುತ್ತೆ. ಹ್ಞೂ ಈ ಥರ ಹೌದು ಹೌದು ಆಗುತ್ತಾ ಏನು ಮಾಡೋದು. ಅಷ್ಟು ಬಡವರಿಗೆ ಹೆಲ್ಪ್ ಆಗುತ್ತೆ. ಹೌದು ಅವ್ರು ಬರೋರಿಗೆ ಹೆಲ್ಪ್ ಆಯ್ತಾ. ಮತ್ತೆ ಇಷ್ಟೇ ಅಷ್ಟೇ ಅಂತಿಲ್ಲ, ಎಷ್ಟು ಬೇಕೋ ಅಷ್ಟು ಹಾಂ ಎಷ್ಟು ಬೇಕೋ ಅಷ್ಟು. ಮನೆಗೂ ಕೂಡ ತೊಗೊಂಡು ಹೋಗ್ತಾ ಇದ್ದಾರೆ. ಹ್ಞೂ ಈಗ ಒಬ್ಬರು ತಗೋದ್ರೆ ಅದು 4 ಜನ 5 ಜನ ತಿಂತಾರೆ. ಹೌದು ಅಂದೆ. ಹೋಟೆಲ್ ಆಗೋವರೆಗೂ ಕೊಡ್ತಾನೆ ಇರ್ತಾರೆ. ಹ್ಞೂ ಆಗೋವರೆಗೂ ಕೊಡ್ತೀನಿ. ತಗೋಪ್ಪ ಪ್ಲೇಟು. ಎತ್ಕೊ ಮ್ಯಾಕ. ಹಾಂ ಬಾ. ಇವಾಗ ನಾವು ಕೂಡ ಟೇಸ್ಟ್ ನೋಡ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ರೈಸ್ ಹೇಗಿದೆ ಅಂತ ಹೇಳ್ಬಿಟ್ಟು. ಯಾವ ಹೋಟೆಲ್ಗೂ ಕೂಡ ಕಡಿಮೆ ಇಲ್ಲ, ಅದ್ಭುತವಾಗಿದೆ. ಬನ್ನಿ ಇವಾಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ನು ನಾನು ತಿಂದಿದ್ದೆ. ಓಕೆ, ನೀವೇನಾದ್ರು ಬರೋಂಗಿದ್ರೆ ಇಲ್ಲಿ ಚಾಲುಕ್ಯ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತೇಳಿ ಮತ್ತಿಕೆರೆ ಹತ್ರ ಇದೆ. ನೀವು ಗೂಗಲ್ ಹಾಕಿದ್ರೆ ಕೂಡ ಗೊತ್ತಾಗುತ್ತೆ. ಬನ್ನಿ ಒಂದ್ಸಲಿ ಟೇಸ್ಟ್ ನೋಡಿ, ಸಖತ್ತಾಗಿದೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಿದ್ದೆ. ನಮಸ್ಕಾರ.